ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಕೃಷಿ ಮೇಳದ ಮೊದಲನೇ ದಿನವಾದ ಇಂದು ಬೀಜ ಮಾರಾಟ ಮೇಳವನ್ನು ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ವತಿಯಿಂದ ಸಾರ್ವಜನಿಕರಲ್ಲಿ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಹಾಯ ಕೇಂದ್ರವನ್ನು ತೆರೆಯಲಾಗಿತ್ತು. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಂದ 2024 ಕೃಷಿ ಮೇಳದ ಮೊದಲ ಕಾರ್ಯಕ್ರಮ ಬೀಜ ಮೇಳ 2024 ಉದ್ಘಾಟನೆ. ಮರದಿಂದ ಬೀಜ ಸುರಿಯುವ ಮುಖಾಂತರ ಬೀಜ ಮೇಳ 2024 ಉದ್ಘಾಟನೆ. ಬೀಜ ಮೇಳಕ್ಕೆ ಚಾಲನೆ ನೀಡಿದ ಎಲ್ಲ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ ಕರೆಗೆ ಕರ್ವನಿ ಎಂಬ ಶ್ರೀಮದ್ ಭಗವದ್ಗೀತೆಯ ಶ್ರೀ ಕೃಷ್ಣನ ಸಂದೇಶವನ್ನೇ ತಮ್ಮ ತತ್ವ ಸಿದ್ಧಾಂತ ಮಾಡಿಕೊಂಡು ಸರ್ವರಿಗೂ ಬದುಕಲು ಅನ್ನವನ್ನು ನೀಡುತ್ತಿರುವ ಅನ್ನದಾತನಿಗೆ ಹೃತ್ಪೂರ್ವಕ ಕೃತಜ್ಞವಾದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಕೃಷಿ ಹಾಗೂ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಎಂಬ ಘೋಷವಾಕ್ಯದಲ್ಲಿ 2024 ಸತತ 4 ದಿನ ನಡೆಯುವ ಈ ಮೇಳದಲ್ಲಿ ಪ್ರತಿದಿನ ಕೃಷಿಗೆ ಸಂಬಂಧಿತ ವಿವಿಧ ವಿಷಯಗಳ ಮೇಲೆ ವಿಚಾರಗೋಷ್ಠಿ, ಕೃಷಿ ಸಲಹಾ ಕೇಂದ್ರ, ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ, ವಿವಿಧ ಸಂಘ ಸಂಸ್ಥೆಗಳ ಪರಿಕರ ಮಳಿಗೆಗಳು, ಕೃಷಿ ಯಂತ್ರೋಪಕರಣ, ವಿಸ್ಮಯಕಾರಿ ಕೀಟ ಪ್ರಪಂಚ, ನೈಸರ್ಗಿಕ ಕೃಷಿಯ ಕುರಿತ ವಿಚಾರಗೋಷ್ಠಿ, ವಿವಿಧ ತಳಿ ಹಾಗೂ ತಾಂತ್ರಿಕತೆಗಳ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳ ಜೊತೆಗೆ ಇದರ ಇನ್ನೊಂದು ಮುಖ್ಯ ಭಾಗ ಬೀಜ ನಮ್ಮ ದೇಶದ ಆಹಾರ ಭದ್ರತೆಯನ್ನು ಸುಭದ್ರಗೊಳಿಸಿ ಹಲವಾರು ಬೆಳೆಗಳಲ್ಲಿ ಈಗಾಗಲೇ ದೇಶವು ಸ್ವಾವಲಂಬಿಯಾಗಿರುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿರುವುದು ಹೆಮ್ಮೆಯ ವಿಷಯ. ಗುಣಮಟ್ಟದ ಬೀಜೋತ್ಪಾದನೆ ಹಾಗೂ ಪೂರೈಕೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೀಜ ಮೇಳ ಆಯೋಜಿಸಿ ರೈತರಿಗೆ ಗುಣಮಟ್ಟದ ಬೀಜ ವಿತರಣೆಯ ಜೊತೆ ಉತ್ಪಾದನಾ ತಾಂತ್ರಿಕತೆಗಳ ಮಾಹಿತಿ ನೀಡುತ್ತಾ ಬಂದಿದೆ. ಅದೇ ರೀತಿ ಅತಿಥಿಗಳಿಗೆ ಸರ್ವ ಸಭಿಕರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ನೆಚ್ಚಿನ ರೈತ ಬಾಂಧವರಿಗೆ ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮದ ಆದಿಯಲ್ಲಿ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸುತ್ತಾರೆ 3ನೇ ವರ್ಷದ ಕುಮಾರಿ ಮಮತಾ, ನವ್ಯ ಹಾಗೂ ಸಹನಾ.
ಎಲ್ಲರಿಗೆ ನಮಸ್ಕಾರಗಳು. ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷದಂತೆ ಕೃಷಿ ಮೇಳದಲ್ಲಿ ನಾವು ಜಾಗೃತಿ ಅಭಿಯಾನ ಹಮ್ಮಿಕೊಂಡಿರ್ತೀವಿ. ಇಲ್ಲಿ ಬಂದಂತ ಎಲ್ಲ ರೈತ ವರ್ಗದವರಿಗೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿರುವಂತ ಯೋಜನೆಗಳು ಇರಬಹುದು, ರಾಷ್ಟ್ರೀಯ ಕಾರ್ಯಕ್ರಮ ಕುರಿತು ಒಂದು ಜಾಗೃತಿ ಮೂಡಿಸುವಂತ ಕೆಲಸ ನಾವು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ. ನಮಸ್ಕಾರ. ಪ್ರತಿ ವರ್ಷ ಕೃಷಿ ಮೇಳದಲ್ಲಿ ನಾವು ಆರೋಗ್ಯ ಇಲಾಖೆಯಿಂದ ಆರೋಗ್ಯ ವಸ್ತು ಪ್ರದರ್ಶನವನ್ನು ನಾವು ಪ್ರದರ್ಶನ ಮಾಡ್ತೇವೆ. ಇಲ್ಲಿ ಬಂದಂತ ಎಲ್ಲ ಸಾರ್ವಜನಿಕರಿಗೂ ನಾವು ನಮ್ಮ ಇಲಾಖೆಯಿಂದ ಇರುವಂತ ಎಲ್ಲ ಸೌಲಭ್ಯಗಳ ಬಗ್ಗೆ ನಾವು ಜಾಗೃತಿ ಮೂಡಿಸುವ ಕೆಲಸವನ್ನು ನಾವು ಇಲ್ಲಿ ಮಾಡುತ್ತೇವೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿಶ್ವಾದ್ಯಂತ ಡೆಂಗಿ ಪ್ರಕರಣ ವರದಿಗಳು ಸಾಕಷ್ಟು ಹೆಚ್ಚಾಗ್ತಾ ಇದಾವೆ. ಈಗಿನ ಒಂದು ಪ್ರಮಾಣದಲ್ಲಿ ಬಹಳ ಕಡಿಮೆ ಆಗಿದಾವೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಜನರಲಿ ಈಗ ನಾವು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಈ ಲಾರ್ವಾ ಸಮೀಕ್ಷೆ ಮಾಡಿ ಒಂದು ಅರಿವು ಮೂಡಿಸುವಂತ ಜಾಗೃತಿ ಮೂಡಿಸುವಂತ ಕೆಲಸ ಆರೋಗ್ಯ ಇಲಾಖೆ ವತಿಯಿಂದ ಮಾಡ್ತಾ ಇದೀವಿ. ಅದರಂತೆ ನೋಡ್ರಿ ಡೆಂಗಿ ಸೊಳ್ಳೆ ಬಗ್ಗೆ, ಡೆಂಗಿ ಜ್ವರ ಅಂದ್ರೆ ಬಹಳಷ್ಟು ಜನರಲ್ಲಿ ಒಂದು ಅಪನಂಬಿಕೆನೂ ಅದ. ಅದು ಸೊಳ್ಳೆ ಕಚ್ಚೋದ್ರಿಂದ ಕೆಲವರು ಈ ರೋಗ ಬರ್ತಂತ ತಿಳ್ಕೊಂಡಾರ. ಬಟ್ ಇದು ಸೋಂಕು ಹೊಂದಿದ ಇಡೀ ಈಜಿಪ್ಟ್ ಸೊಳ್ಳೆ ಕಚ್ಚೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಈ ರೋಗ ಹರಡ್ತದೆ. ಇದರ ಮೇನ್ ನಿಯಂತ್ರಣ ಏನಪ್ಪಾ ಅಂದ್ರೆ ಇದು ಆರೋಗ್ಯ ಅನ್ನೋದು ನಮ್ಮ ಕೈಲಿದೆ. ಮೇನ್ ನಿಯಂತ್ರಣಪ್ಪ ಅಂದ್ರೆ ಎಲ್ಲಾ ಸಾರ್ವಜನಿಕರ ಇಲಾಖೆ ಜೊತೆಗೆ ಕೈ ಜೋಡಿಸಿದ ಮಾತ್ರ ಇವೇನು ಕೀಟಜನ್ಯಗಳಿಂದ ಹರಡುವಂತ ರೋಗಗಳ ಬಗ್ಗೆ ನಾವು ನಿಯಂತ್ರಣ ಮಾಡಬಹುದು. ಇದು ಭಯ ಪಡುವಂತ ಇಲ್ಲ, ಆದ್ರೆ ಇದಕ್ಕೆ ನಿರ್ದಿಷ್ಟವಾದ ಔಷಧಿ ಇಲ್ಲ. ನಾವೇನು ಆರೋಗ್ಯ ಇಲಾಖೆಯಲ್ಲಿ ಬಂದಾಗ ರೋಗದ ಲಕ್ಷಣ ಅನುಸಾರವಾಗಿ ನಾವು ಒಂದು ಚಿಕಿತ್ಸೆಯನ್ನು ನೀಡ್ತೇವೆ. ಇದಕ್ಕೆ ಆದ ಔಷಧಿಗಳಿಲ್ಲ. ಇದಕ್ಕೇನಪ್ಪಾ ಅಂದ್ರೆ ಸ್ವಯಂ ವಿಧಾನಗಳನ್ನು ಅನುಸರಿಸಬೇಕು. ಈ ಮನೆಯಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗದಂತೆ ನಾವು ಈಗ ಹೂವಿನ ಕುಂಡ ಇಟ್ಟಿರ್ತೀವಿ, ಅಲ್ಲಿ ನೀರ ಸಂಗ್ರಹ ಐತಪ್ಪ ಅಂದ್ರೆ ಒಂದು ವಾರ ನೀರು ನಿಂತಪ್ಪ ಅಂದ್ರೆ ಸಾಕು, ಅಲ್ಲಿ ಸೊಳ್ಳೆಗಳ ಉತ್ಪತ್ತಿಯಾಗಿ ಅವು ನಮಗೆ ಕಸ್ತಾವ. ಅದರ ಜೊತೆಗೇನೆ ನಾವೆಲ್ಲ ಈಗ ವಾಟರ್ ಬಾಟಲ್ ಇಟ್ಟಿರ್ತೀವಿ, ವೇಸ್ಟ್ ಅಂತ ಹೊರಗಡೆ ಬಿಸಾಡ್ ಬಿಡ್ತೀವಿ. ಟೀ ಕಪ್ ಅವು ಕುಡ್ದ ಹೊರಗಡೆ ಬಿಸಾಡ್ ಬಿಟ್ಟಿರ್ತೀವಿ. ಎಳ್ನೀರು ಚಿಪ್ ಅಂತ ಹೇಳ್ತಾವ, ಅವು ನಾವು ಎಳ್ನೀರು ಕುಡಿತೀವಿ, ಎರಡು ಭಾಗ ಮಾಡಿ ಹೊರಗಡೆ ಬಿಸಾಡ್ತೀವಿ. ಅಲ್ಲಿ ಮಳೆ ಆಯ್ತಪ್ಪ ಅಂದ್ರೆ ನೀರಿನ ಸಂಗ್ರಹ ಆಗಿ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಅಂತ ಘನತ್ಯಾಜ್ಯ ವಸ್ತುಗಳನ್ನ ನಾವು ಸರಿಯಾಗಿ ವಿಲೇವಾರಿ ಮಾಡಬೇಕು. ಈಗ ಪ್ರತಿಯೊಂದು ಮನಿ ಒಳಗೆ ಈಗ ಬೈಕ್ಗಳದಾವ, ಜೀಪ್ಗಳದಾವ, ವೇಸ್ಟ್ ಟೈರ್ಗಳಂತೇಳಿ ಮನಿ ಮುಂದೆ ಹೊರಗಡೆ ಸಂಗ್ರಹ ಮಾಡಿರ್ತಾರೆ. ದಯವಿಟ್ಟು ಹೊರಗಡೆ ಸಂಗ್ರಹ ಮಾಡಬೇಕಾದ್ರೆ ಅದು ಒಂದು ಪ್ಲಾಸ್ಟಿಕ್ ಹೊದಿಕೆಯಿಂದ ಹೊಚ್ಚಬೇಕು. ಅಂದಾಗ ಮಾತ್ರ ಮಳೆ ನೀರು ಸಂಗ್ರಹ ಆಗಲ್ಲ ನೋಡ್ಕೋಬೇಕು. ಈ ಸೊಳ್ಳೆಗಳ ನಿಯಂತ್ರಣ ಮಾಡೋದು ನಮ್ಮ ಕೈಗೆ ಅದ. ಆರೋಗ್ಯ ಇಲಾಖೆ ಜೊತೆಗೆ ಎಲ್ಲಾ ಸಾರ್ವಜನಿಕ ಕೈ ಜೋಡಿಸ ಮಾತ್ರ ಈ ಡೆಂಗು ನಿಯಂತ್ರಣ ಮಾಡಕ್ ಸಾಧ್ಯ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಸರಿ, BR ಪಾತ್ರೋಡ್ ಅಂತ ಹೇಳಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಧಾರವಾಡ. ಹಾಯ್ ಸರ್, ನಮಸ್ಕಾರ. ನಮ್ಮ ಸ್ಥಾನದಲ್ಲಿ ಅಂತಕ್ಕಂಥ ಫೋನ್ ನಂಬರಿಗೆ ಒಂದು